ನಮಸ್ಕಾರ ಫ್ರೆಂಡ್ಸ್, ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾನು ಹಾಕುವ ವಿಡಿಯೋಗಳು ಎಲ್ಲರಿಗಿಂತ ಮುಂಚೆ ನೋಡಲು ಆಲ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ.
ಕಾಲಿಗೆ ಕಡಿಯಿಲ್ಲ, ಕೋಳಿಗೆ ಮನೆಯಿಲ್ಲ, ಆಕಾಶಕ್ಕೆ ಕಂಬವಿಲ್ಲ, ದೀಪಕ್ಕೆ ಕೊಡುವಲ್ಲ, ಅಟ್ಟುವಾಗಿ ನಿಂತುಕೊಂಡು ಗಟ್ಟಿಯಾಗಿ ಮಾತನಾಡಿಸುವುದಲ್ಲ, ಕಾಲದ ಸಾರಥಿ ಎನ್ನುವರೆಲ್ಲ ದೇವ. ಹೇಳಬೇಕು ತಮ್ಮ ನಮಗಿದೆಯಲ್ಲ ಅದೇ ವಿಸ್ತಾರವಾಗಿ ಹೇಳಿಲ್ಲ. ಆಟೋ ಮ್ಯಾನೇಜರ್ ತೀರ್ ಅರ್ಜೆಂಟ್. ದೀರ್ಘಾಯುಷ್ ಮತ್ತು ಮೇಲೆ ಕೇಳು ಹನುಜಾಗ್ರಣಿ ಧೀಮಣಿ. Come on, yeah.
ಕ್ಷೇಮದಿಂದಿರುವುದು. ಈಗ ನೀನು ನಿನ್ನ ತಮ್ಮಂದಿರು ನಿಮ್ಮ ಸಹೋದರರೆಲ್ಲರೂ 100 ಮಂದಿ ತಮ್ಮಂದಿರು ಪ್ರಜಾ ಪರಿವಾರವೆಲ್ಲವೂ ಕ್ಷೇಮದಿಂದ ಇರುವುದೇನು ಅನುಜಗಣಿ ನೀನೇ ಧೀಮಣಿ. ಚೆನ್ನಾಗಿ ಹೇಳು ತಮ್ಮ. ಸಹೋದರ ಈ ಮಾತು ನಿಜವೇನು ಅನುಜಗಣಿ ಭೀಮಣಿ? ಸಹೋದರ ಕಂಡು ಸೇರುತ್ತಿದ್ದಾರೆ. ತಮ್ಮ ನೈಕದಂತಾಗಲಿ ತಮ್ಮ. ಅಮ್ಮ ತೈಲೇಂದ್ರಿ ನನ್ನ ತಮ್ಮನ ಬಿಸಿಲಿನಿಂದ ಬಾಯಾರಿ ಬಂದಿರುವನು, ಸ್ವಲ್ಪ ಜಲವನ್ನು ತೆಗೆದುಕೊಂಡು ಬಾ ಎಂದು ಹೇಳಿದನು. ನೀನಿನ್ನು ಬಂಗಾರದ ಪಾತ್ರೆಯಲ್ಲಿ ಜಲವನ್ನು ತೆಗೆದುಕೊಂಡು ಬಾರಮ್ಮ ತೈಲೇಂದ್ರಿ. ಜಲವನ್ನು ತೆಗೆದುಕೊಂಡು ಬಂದಿರುವುದು. ಅಹೋ ತಮ್ಮ, ಅಹೋ ತಮ್ಮ, ಜಲವನ್ನು ಸ್ವೀಕರಿಸು. ಎನ್ನ ಪಿಂಡವನ್ನು ಸಣ್ಣಾಗಿ ನಾನು
ಸಹೋದರ ತಮ್ಮ ಎಲ್ಲ ಭಿನ್ನವನ್ನು ತನ್ನಲ್ಲ ಜಾಗೃತಿಯಿಂದ ಹೇಳಿ ಸಹೋದರ ಜಾಗೃತಿಯಲ್ಲಿ ಹೇಳಿ ಎಲ್ಲ ಮನಸ್ಸು ಸಂತೋಷವಾದ್ದು ಅಕ್ಕ ಇವರ ರೂಪಕ್ಕೆ ಯಾರು ಜಗತ್ತಿನಲ್ಲಿ ಸಹೋದರ ಅನುಜ ಅವರ ದಾರಿ ಎಂದು ನಿನಗೆ ಹೇಳಬೇಕೆ ಸಹೋದರ ಯಾರು ಎತ್ಕೊಟ್ರು ಡಾಕ್ಟರ್ ರಾಜ್ಯದ ಎತ್ತಿ ಈ ಕ್ರಿಯಾರು ರಂಬೆ ಊರ್ವತೆ ಮೇನಕ ತಿರಸ್ತವರು ಮಹಾರೂಪವಂತರಂದು ಹೇಳ್ತಾರೆ ಹೌದೇ ಸಹೋದರ ಎಲ್ಲ ದೇವರ ಒಂದಗೂಡಿ ಬ್ರಹ್ಮ ಬುದ್ಧಿಯಿಂದ ಏನು ಲೋಕದ ಸ್ತ್ರೀಯನ್ನು ಸೃಷ್ಟಿ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟು ನೋಡಿ ಅನುಜಾಗ್ರಣಿ ಏನು ರೂಪವೋ ಏನು ಚಂದ್ರವೋ ಏನು ಕಮಲವೋ ಏನು ಸಂಬಂಧದಿಂದ ಮಲಗುವ ಕಣ್ಣಿದೆಯೋ ಏನು ಚಂದ್ರ ಹೋಗಿ ತಾಮಂತ ಹೋಗಿ ಏನು ಬಂದ ಏನು ತುಂಬ ಅಯ್ಯ ಅಯ್ಯ ನಾನು ಸಹೋದರ ಈ ಕಾಮಣಿ ಅವಸರ ಮಾಡಿಗಳ ನಾಶದಿಂದ ಬಿಗಿದು ಗಟ್ಟಿ ಕರುವುದನ್ನು ಹಾಕಿತು ಅನುಜ ನನ್ನ ಭಿನ್ನವನ್ನು ಚೆನ್ನಾಗಿ ಆಲಿಸು ಚೆನ್ನಾಗಿ ಕೇಳು ಏನು ಹೇಳ್ತೀನಿ ಅಂತ ಮನಸ್ಸು ಬೇಸಾರ ಮಾಡಿ ಬರಬೇಡ ತಮ್ಮ ದೇವೊಂದು ಸಭಾನಾಯಕರಲ್ಲಿ ನಂಬ ಊರ್ವಶಿ ಮಹಾರೂಪಾಂತರಂತೆ ಹೇಳ್ತಾರೆ ರೂಪದಲ್ಲಿ ಅತಿ ಶ್ರೇಷ್ಠವೆಂದು ಹೇಳ್ತಾರೆ ಕಣ್ಣಲ್ಲಿ ಹುಟ್ಟಿದ ಕೂಡ ಅಷ್ಟೇ ಇರುವುದು ತಮ್ಮ ಯಾವ ಅಕ್ಕಯ್ಯ ಏನು ರೂಪವೋ ಇವಳ ಮೋಸದ ಮುಂದರಿಗೆ ಕಾಲು ಬೆಳಗಿನ ಜಲಚರಗಳು ಹರಿಯುತ್ತವೆ ಅದಕ್ಕೆ ಬರಲಾರ ಜಂಕರವನ್ನು ಎತ್ತಿದೆವು ಈ ನಮ್ಮ ಮನೆ ಬೆಳಕಿನ ಅಡುಗೆ ಅವರಿಗೆ ದಿಕ್ಕಾಪರಿಮಾಣ ಆಗುವುದು ಅನುಜ ಸಹೋದರ ಈಕೆ ನಡಿಯಮ್ಮ ಕಂಡು ನಮ್ಮಲ್ಲಿ ಕುಡಿದು ಕುಡಿದು ಕಣ್ಣಿನ ಹಾಕಿತು ಈಚೆ ಸಗಣಿ ಈ ಚಂಚಲತ್ತಿ ಜಡಿಯಮ್ಮ ನೋಡಿ ಶ್ರೀಕೃಷ್ಣ ಸರ್ಪವ ಸರ್ವ ಉತ್ತರಕ್ಕೆ ಹೊರತು ನಿಂಬೆ ಹಣ್ಣು ಉಳಿಯಾಗಿದ್ದು ಈ ಗದಿಗಾರು ಭಾಗದಲ್ಲಿ ದಿವ್ಯ ಜನಗಳು ನಡಿಗಲಾರದ
ದಾಸಿಯಾಗಿ ಬಂದಿರುವಳು. ನಿನ್ನ ತಮ್ಮನ ನಾನು ಬಂದಿರುವಳು. ತಮ್ಮನು ಬಂದರೆ ನನಗೆ ಅವಳ ಸ್ತ್ರೀಯನ್ನು ವಶು ಮಾಡಿಕೊಳ್ಳೋ ಹಕ್ಕಯ್ಯ. ನಮ್ಮ ಮನೆಯ ಬಂದು ಯೋಗಕ್ಷೇಮ ವಿಚಾರಿಸುವ ಪದ್ಧತಿ ಉಂಟು. ಅವಳು ನಮ್ಮ ಮನೆಗೆ ದಾಸಿಯಾಗಿ ಬಂದಿರುವಳು. ಅಂತ ದಾಸಿಯನ್ನು ನೀನು ಬಯಸುವುದು ಬೇಡ ಅನುಜ, ಎನ್ನ ಮಾತೇ ಸಹಜ. ತಮ್ಮ ನಿನ್ನ ವಚನದಿಂದ ಕುಳಗಿಂತ ಸಾಧವನ್ನು ನನ್ನ ಮಗನ ಮಹಾದ ತೆಂತಿಗೆ ಮುಸುತ್ತೆ. ಅಹೋಕ ತಮ್ಮ ಕಾಮ ಸಂಪರಿಗೆ ಎಂಬ ತಂಗರಿಗೆ ಈ ಹೊಲದ ಸುಂದರವನಿಗಿಟ್ಟು ಎಲ್ಲ ಹೃದಯದ ಬದುಕು ಈಗ ಎಲ್ಲಿಗೆ ನಿವಾಸ ಮಾಡಿಕೊಟ್ಟರೆ ನೀನು ಏನು ಸಾಧ್ಯವಲ್ಲ. ನಾನು ನಿಲ್ಲವನು ನಿನ್ನ ಮುಗಿ ನಾನು ತಂದವನು. ತಮ್ಮ ಈ ಸ್ತ್ರೀಯರ ಕೆಲಸವನ್ನ ಸುರಗವ ಗಂಧವ ಇವತ್ತ ಸುಟ್ಟು ಕಾಣನು. ಅಂತ್ಯಾಗ್ರಣಿ ಇದರಂದ್ರೆ ನನಗೆ ಬಹಳ ಇಷ್ಟ, ನಾನು ಬಹಳ ದುಷ್ಟ, ಅದೆಂದರೆ ನಿನ್ನಿಷ್ಟ. ಈ ಭ್ರಷ್ಟ ಕಾಮಿನಿಯನ್ನು ಗುಟ್ಟು ಮಾಡಿ ಮಾಧವನ ಗುರು ಇಟ್ಟು ಈ ಗಾಯ ಮಾಡುವುದಕ್ಕೆ ನೀನೇ ನನಗೆ ಬಲು ಕಷ್ಟ ಅನುಜ. ಈ ಸುಂದರಿಗೆ ಹೌದು ನಮ್ಮ ಕೂಸು ಕಾಮನದಿಂದ ಕೌಟುಕ ತೋರಿಸು. ಅಹೋ ಹನ್ನದ ಸಹೋದರ ಮೊದಲು ಸರಿಗೆ ಮುಂದುವರಿಸು. ಈ ಕಾಮಿನಿಯನ್ನು ಹೇಗಂತ್ರ ಮೊದಲಿಗೆ ತೋರಿಸು. ಎಲ್ಲ ಜೀವವನ್ನು ಉಳಿಸು. ಹಗ್ಗ ಹಿಂದೆ ಯಾವುದು ನೀನು ಸಹೋದರ ಪರರ ಸಹೋದರ ಆ ಪರಸ್ತ್ರೀಯನ್ನು ಕಂಡು ವರ್ಣನೆ ಮಾಡುವುದು ತರವಲ್ಲ. ತಮ್ಮ ನೀನಿನ್ನು ಬಂದು ಬಹಳ ಹೊತ್ತಾಯ್ತು. ಅಪ್ಪ ಸಾರಥಿ, ಅಪ್ಪ ಸಾರಥಿ, ಅಮ್ಮ ಯಾರು ಮೂಲೆ ಕೊಟ್ಟಿದ್ದಾರೆ ಅಮ್ಮ ಜಾಗೃತಿಯಿಂದ ರಥವನ್ನು ತಯಾರು ಮಾಡು. ಸಹೋದರ ನೀನು ಬಂದು ಬಹಳ ಹೊತ್ತಾಯ್ತಲ್ಲವೇ? ರಥವನ್ನು ದ್ವಾರದಲ್ಲಿ ನಿಲ್ಲಿಸಿರುವೆನು. ನೀನು ಜಾಗೃತಿಯಿಂದ ಗಂಡಿ ಗೃಹಕ್ಕೆ ತೆರಳುವಂತನಾಗು. ತಮ್ಮ ಎನ್ನ ಮಾತೇ ನೇಮ. ಈ ರೀತಿ ಲೋಕದಲ್ಲಿ ಹಸ್ತವಂತ್ರಿಯರು ಅನೇಕ ದೇಶಕ್ಕೆ ಸಾಕಲ್ಲ ತಮ್ಮ. ಇದಕ್ಕೆ ಒಂದು ಸೋಟವನ್ನು ಹೇಳುವ ಚಿತ್ತ ಬಿಟ್ಟು ಚೆನ್ನಾಗಿ ಹೇಳು.
ಹೋಗಿ ಬಾರಮ್ಮ. ಆ ತರಳ ಮಣಿಯನ್ನು ಬಯಸುವುದು ನ್ಯಾಯವಲ್ಲ. ಅದು ಯಾತಕ್ಕೆ ನ್ಯಾಯವಲ್ಲ? ಅವಳು ಮಹಾಪತಿರತಿಯು, ನಾನು ಮಹಾಪರಾಕ್ರಮವಂತನ, ಗಂಧರ್ವ ಸ್ತ್ರೀಯಳು, ನಾನು ಮಹಾವೀರನು. ಅಂತಳನ್ನು ಬಯಸಿ ನೀನು ಕೆಟ್ಟು ಹೋಗಬೇಡ. ಅಬ್ಬಬ್ಬ, ಆ ಸ್ತ್ರೀಯನ್ನು ಬೆಳೆಸಿದ್ರೆ ನಾನು ಕೆಟ್ಟು ಹೋಗುವಲ್ಲ. ಈ ಜಗತ್ತಿಗೆ ಅಪಕೀರ್ತಿಯನ್ನು ತರಬೇಡ. ನಾನು ಅಪಕೀರ್ತಿಯನ್ನು ತರುವುದಿಲ್ಲ, ನಿನಗೆ ಕೀರ್ತಿ ಅಂತ ತರುವುದು. ನನ್ನ ಮಾತು ಈಡಾದುತ್ತೇನು? ನಿನ್ನ ಮಾತು ಸಾರ್ಥವಾಗಿ ಹೀಡಾಗುವುದು. ಅವಳ ಗೋಚಿ ನಿನಗೆ ಏತಕ್ಕೆ ಬೇಕು? ವೀರಾದಿ ವೀರನೇ, ನೀನೇ ಮಹಾಧೀರನೇ. ಸಹೋದರ, ನಿನಗೇನು ಹುಡುಗಿ ಹಿಡಿದ ಹೇಗೆ? ಮೂರ್ಖತನವನ್ನು ತಳವೆಲ್ಲಲು ತಿಳಿತು, ಎಲ್ಲ ಮನಸ್ಸು ಇವರಲ್ಲಿ ಸಿಲುಕಿತು. ಮಿಕ್ಕಿ ಮೀರಿದ ಗುಣಕ್ಕೆ ನಿಮ್ಮಕ್ಕೆ ಲಗ್ನ ಮಾಡ್ತಾನನ್ನು ಮೂರ್ಖತನವಲ್ಲ. ಸಹೋದರ, 14 ಲೋಕದಲ್ಲಿ 10 ವರ್ಷೀಯರು ಅನುಜ, ಹೇಗ ಮಾಡಲಿ, ಎನ್ನಲ್ಲಿ ಯಾಕೆ ಬಂದಳು, ಎಲ್ಲ ಕಡೆಗೆ ಯಾಕೆ ನೋಡೋಳು? ಶಿವ ಎಲ್ಲ ಕಡೆಗೆ ಯಾಕೆ ನೋಡಲ್ಲ ನೀವು? ಶಿವ ಶಿವ ನಾನು ಏನು ಮಾಡಲಿ? ಸಹೋದರ, ಮೂರ್ಖರ ಕೂಟ ಮಾತನಾಡುವುದಕ್ಕಿಂತ ಉತ್ತರ ಮಾಡುತ್ತವೆ ಮಾತನಾಡುವುದು. ಅವಕ್ಕಯ್ಯ ಈಚಕ್ಕಾಗ್ರಹಿ ಉತ್ತಮ ತಡೆಯುವ ಜನ ಹಾಡುವುದು ಲೇಸು. ಸತ್ಯವನ್ನು ಕಲಿತ ಸತ್ಯವಾದ ಸಾಮ್ರಾಜ್ಯಕ್ಕೆ ಮಹಾರಾಣಿಯಲ್ಲಿ ಮಾಡಿಕೊಳ್ಳಲು. ಅವಕ್ಕಯ್ಯ ಅನುಜ, ಈ ಸ್ತ್ರೀಯಲ್ಲಿ ಹೇಗಾದ್ರೂ ಪ್ರಯತ್ನವನ್ನು ಮಾಡಿ ಎನ್ನಲೇ ಬಯಸಲು ತನ್ನ ಮೂಜ ಬೇಡಿಕೊಳ್ಳುವುದೇ ಅಕ್ಕಲ್ಲ. ಅನುಜ, ಅವಕ್ಕಯ್ಯ ನಾನೆಂದಿಗೂ ಆ ಸ್ತ್ರೀಯನ್ನು ನಿನಗೆ ವಶ ಮಾಡುವುದಿಲ್ಲ. ಅದ್ಯಾತಕ್ಕೆ ಮಾಡೋದಿಲ್ಲ? ಆ ಸ್ತ್ರೀಯನ್ನು ಬಿಟ್ಟು ಬೇರೆ ಯಾರು ಬೇಕಾದರೂ ಕೇಳು. ಇಷ್ಟೇ ಇಲ್ಲದ ಸಿನಿಮಾಗಳನ್ನು ನಾನು ಹೇಳಬಾರದು. ಸಹೋದರ, ಅವಳ ಮೇಲೆ ನಿನಗೆ ಏತಕ್ಕೆ ಇಷ್ಟು ಆಸೆ? ಅವಕ್ಕಯ್ಯ ಅವಳು ಮಹಾರೂಪವಂತೆ ಆಗಿರುವಳು. ಬೇರೆ ಯಾರು ರೂಪವಂತ ಇರಲಿಲ್ಲ. ನನ್ನ ಮನಸ್ಸಿಗೆ ಗೊತ್ತಿಲ್ಲ ಅಕ್ಕಯ್ಯ. ನನ್ನ ಮನಸ್ಸಿಗೆ ಒಪ್ಪಿಲ್ಲ. ಅವಳ ಅಕ್ಕಯ್ಯ ಅವಳ ಮನಸ್ಸಿಗೆ ಒಪ್ಪಬೇಕಲ್ಲ. ನೀನೇ ಅವಳ ಮನಸ್ಸಿಗೆ ಒಪ್ಪಂತೆ. ಸಹೋದರ, ಅವಳ ಮನಸ್ಸಿಗೆ ಭುವನ ವೀರ ಎನ್ನ ಸಹೋದರ, ಭುವನ ವೀರ ಎನ್ನ ಸಹೋದರ, ಆದಿಶಕ್ತಿಯ ಗುರುವಾರ,
ಅವನ ಮೋಸದಲ್ಲಿ ಮಾಡಿ ಕಟ್ಟುವನು ಸಹೋದರ ಅಕ್ಕಯ್ಯ ನೀನು ನನ್ನ ಪ್ರೀತಿಯ ತಮ್ಮನೆಂದು ಅವನ ಅಕ್ಕಯ್ಯ ಆ ಸ್ತ್ರೀಯನ್ನು ಬಯಸಿ ನೀನು ಕೆಟ್ಟು ಹೋಗಬೇಡ ಎಂದು ಹೇಳುತ್ತೇನೆ. ನಾನು ಎಂದೇ ಕೆಲವಲ್ಲ ಅವರು ಗಂಧರ್ವ ಸ್ತ್ರೀಯರಾಗಿರುವಳು. ನಾನು ಮಹಾಪರಾಕ್ರಮನಾಗಿರುವುದು ಅವಳ ತಂಟೆಗೆ ಹೋಗದಿರು ಹಣಜಾಗಣಿ ನೀನೇ ಭೀಮಣಿ. ಅಕ್ಕಯ್ಯ ಸಹೋದರ ಈ ಕ್ರಿಯೆಯನ್ನು ಮತ್ತಷ್ಟು ಬೆಳಕಿಯ ಹಿಂದೆ ತಟ್ಟು ಕಾಟ ಸದ್ಗುಣ ಜಗತ್ತ ಸಹೋದರ ನಿನಗೆ ಸಿಗಬಾರದು ತಲ ಮುಗಿದು ಬೇಡ ತಲಮನು ಅಕ್ಕಯ್ಯ ಈ ಕ್ರಿಯೆಯನ್ನು ನನ್ನ ಮಂದಿರಕ್ಕೆ ಬಲವಂತ ಮಾಡು. ತಾವ ಹಿರಿಯರ ಗೊತ್ತಿಗಳಿಗೆ ಬೇಡ, ತಾವು ಕಾಡುವ ಕೈ ಬಿಡದು ಮಗಳೇ ಬೇಡ, ಯಾರನ್ನು ಹೆಣ್ಣನ್ನು ಹೋಗಬೇಡ ಅಕ್ಕಯ್ಯ. ಸಹೋದರ ಸಹೋದರನನ್ನು ಹಂತ ಕಣ್ಣಲ್ಲಿ ಇಟ್ಟು ನಿಜವಾದರೆ ಈ ಸ್ತ್ರೀಯನ್ನು ಕೆಲಸ ಮಾಡಿಕೊಡು ಹೌದೇ ಅಕ್ಕಯ್ಯ. ತಮ್ಮ ಈ ಸ್ತ್ರೀಯರ ಕೆಲಸವನ್ನು ಸುರನರ ಗಂಧರ್ವ ಎತ್ತದ್ದು ದಿಕ್ಪಾಲಕರ ಕಾಣಲು ಅಕ್ಕಯ್ಯ. ಅನುಜ ಶೈಲ ಈ ಶೈಲನ್ನು ಗಂಧರ್ವನಿಗೆ ಬಹಳ ಇಷ್ಟ, ನಾನು ಬಹಳ ಇಷ್ಟ, ಆದ್ರೂ ಬೇಡ ನೀನು ಇಷ್ಟ. ಈ ಭ್ರಷ್ಟ ಕಾಮಿಡಿಯನ್ನು ಗುರ್ತು ಮಾಡಿ ಮಾಧವನ ಗುರುಗಿ ಸಹೋದರ ಎಷ್ಟು ಬೇಡಿಕೊಳ್ಳುತ್ತಿರುವೆಯಲ್ಲ ಬೇಡ ತಮ್ಮ, ಅದು ಏತಕ್ಕೆ ಬೇಡ? ನನ್ನ ಪ್ರೀತಿಯ ತಮ್ಮನಲ್ಲವೇ ನನ್ನ ಪ್ರೀತಿ ಹಕ್ಕಯ್ಯ ಅಮ್ಮ. ಅವ ಅಗ್ರಜ ನಾನು ದೊಡ್ಡವಳು ನೀನು ದೊಡ್ಡವನು. ಅವರ ಹಕ್ಕಯ್ಯ ತಮ್ಮನ್ನು ಬಾಧಿಸುವನ್ನು ನೀನು ಕೊಡುವುದಿಲ್ಲ. ದೊಡ್ಡವಳು ನಾನು. ದೊಡ್ಡರ ಹಾಗೆ ಸಣ್ಣವರು ಬೇಡುತ್ತಲ್ಲ ನೀನು ದೊಡ್ಡ ಕೊಡಬೇಕು. ಅಕ್ಕರ ಮಾತನ್ನು ಕೇಳಬೇಕು. ಅಕ್ಕಯ್ಯ ತಮ್ಮನ ಮಾತನ್ನು ಕೇಳಬೇಕು. ಅವಳು ನನ್ನನ್ನು ನಂಬಿ ಬಂದಿರುವಳು. ನಾನು ನಿನ್ನೆ ನಾನು ಬಂದಿರೋದು ನನ್ನ ನಂಬಿ ಬಂದಿರ ಬಾಳೆ, ನನ್ನ ಬೆಂದರು ಗುಣಗಳೇ. ಗಂಧರ್ವ ಪುರುಷರಾಗಿರುವರು. ಅವರು ಮಹಾದೈತ್ಯರಿರುವರು. ಸಹೋದರ ಬೇರೆ ಯಾರನ್ನು ಬೇಕಾದರೂ ನೀನು ಬಯಸು. ಅವಳು ನನ್ನನ್ನೇ ನಂಬಿ ನಮ್ಮ ಮನೆಗೆ ದಾಸಿಯಾಗಿ ಬಂದರು. ಅಂತ ಗಂಧರ್ವ ಸ್ತ್ರೀಯರ ಗೋಪಿನ ಏತಕ್ಕೆ ಬೇಕು ಅಂಜಾಗಣಿ ಭೀಮಣಿ. చాలా ఉంది ಸಹೋದರ ನಾನು ಕಣ್ಣಿಟ್ಟು ಕಣ್ಣಿಗೆನ್ನು ಎಂದಿಗೆ ಬರುವುದಿಲ್ಲ. ಸಹೋದರ ಅದನ್ನು ತಪ್ಪಿಸುವುದು ಯಾರಿಗೂ ಸಾಧ್ಯವಿಲ್ಲ. ಅನುಜ ಈ ಸ್ತ್ರೀಯನ್ನು ಹೇಗಾದ್ರೂ ಮಾಡು, ಹೇಗಾದ್ರೂ ನನಗೆ ಪ್ರಯತ್ನವನ್ನು ಮಾಡು. ಅಂಗದ ಸಂಘಕ್ಕೆ ಪಂಚದಿಲ್ಲದೆ ಕಲಿಸಿ ಕಟ್ಟಿದೆ ನಾನೇ ಕಣ್ಣಿನ ಹಕ್ಕ ಇದು ಯಾವುದಾದ ಲೆಕ್ಕ. ಎಲ್ಲ ದೃಷ್ಟ ನಾನೆಷ್ಟು ನನ್ನ ತಮ್ಮನೆಂದು ಎಷ್ಟು ಸಾರಿ ಬೇಡಿಕೊಂಡಿರುವ ಒಂದೇ ಆಟ ನಡೆದಿರುವೆಯಲ್ಲ. ಸಹಜವಾಗಿ ಹಿಡಿದು ನೀನೆಂತ ಭಂಡನಾಗಿರುವೆ. ನೀನಂತ ಹಕ್ಕವಾಗಿ
ಮಾತನ್ನು ಕೇಳು. ತಮ್ಮನ ಮಾತನ್ನು ಕೇಳು. ಸಹೋದರ, ಆ ಸ್ತ್ರೀಯರನ್ನು ಎಷ್ಟು ಮಾತ್ರಕ್ಕೆ ನಿನಗೆ ವಶ ಮಾಡಿಕೊಡುವುದಿಲ್ಲ. ಅದು ಯಾತಕ್ಕೆ ತಗೋದಿಲ್ಲ? ಬೇರೆ ಯಾರನ್ನಾದರೆ ಬಯಲು ಕಣ್ಣರುವ ಸತಿ ಪತಿಗಳು ಬಂದು ನಿನ್ನ ರುಂಡವನ್ನು ಚೆಂಡಾಡಿ ಬಿಡುವರು. ಅವು ತಮ್ಮ ನನ್ನೆಡೆಗೆ ನಿಲ್ಲಬೇಡ. ಮಂದಮತಿ, ನೀನೆಂತ ದುರ್ಗತಿ. ದೇವ, ನಮ್ಮ ಹಕ್ಕ ದೇವ, ಅಯ್ಯೋ ನಮ್ಮ ಹಂತಕನೇ ಎಲ್ಲರೂ ದುಷ್ಟ ಒಬ್ಬ ಸ್ತ್ರೀಯಗಿಂತ ಎಲ್ಲರೂ ಕಡಿಮೆ ಮಾಡಿ ಅಯ್ಯೋ ಈ ಜನ್ಮ ಸಾಕು ಸಾಕು ಎಲ್ಲ ಈ ಸಾರದ ಮತ್ತೆ ಈಗ ಎಲ್ಲ ಕಾಲದಲ್ಲಿ ಇರುವ ಕಥೆಯಾದಂತ ಎಲ್ಲ ಪ್ರಾಣವನ್ನು ಕಳೆದುಕೊಂಡು ನಮ್ಮ ಹಕ್ಕ ಏನಾದ್ರು ಸುತ್ತ ಜೊತೆ ಹಬ್ಬಕ್ಕೆ ಬರುವಂತ ಮಾಡುವುದು ನೋಡಿ ನಾನು ಸಾಧ್ಯತೆ ದೇವರನ್ನು ಕಳೆದ ಸಾಧ್ಯತೆ. ಸಹೋದರ, ನಿಲ್ಲು ನಿಲ್ಲು. ಆ ಸ್ತ್ರೀಯರಿಗೋಸ್ಕರ ನೀನು ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳಬೇಡ. ಆ ಸ್ತ್ರೀಯರನ್ನು ಕಳಿಸಿ ಪ್ರಾಣ ತ್ಯಾಗ ಮಾಡಿಕೊಳ್ಳ ಹೇಳು, ಮೇಲೆ ಕೇಳು. ಆ ಸ್ತ್ರೀಯರನ್ನು ಕಳಿಸಿ ಸಹೋದರ, ಹೇಳು, ನೀ ಕೇಳು. ನೀನು ಪಡೆಯಲ್ಲಿ ಕೇಳೋದಿಲ್ಲ. ಬಾರಿ ಬಂದ ಸಹೋದರ, ಚೆನ್ನಾಗಿ ಬಾರಿ ಬಂಡ ನಮ್ಮ ಬಿಡಕಿಲ್ಲ. ಅನುಜ ಬಿಡಬೇಡ ನಿನ್ನ ಅನುಜ ಎಲ್ಲ ಮಾತು ಕೇಳು ನೀ ಹೋಗಣ.
ರಾಮನ್ ಮಾತಾಡುವಂಥವರು ಸನ್ಮಾನ ಕಾರ್ಯಕ್ರಮ ಇರ್ತದೆ, ಅವರು ಮೇಲ್ಗಡೆ ಬರಬೇಕಾದ್ರೆ ವಿನಂತಿ. ಸರ್, ಇದೇ ಕಾಗಲೂರಿನ ಆಟೂರು ಸಂಘದ ವತಿಯಿಂದ ಈ ಅರ್ಧದೊಲೆ ಬಂಗಾರದ ಉಂಗುರವನ್ನು ನಮ್ಮ ಹಾರ್ಮೋನಿಯಂ ಮಾತಾದಂತ ರಾಮನ್ ಸಾರಿಗೆ ಬಹುಮಾನ ಕೊಟ್ಟಿರ್ತಾರೆ. ಆದರೆ ಇಲ್ಲೇ ಕಷ್ಟ ನೋಡಿದ್ರೆ ಇಂಥ ಕಷ್ಟಗೆ ಇಂಥ ಉಂಗುರ ತಂದ್ರೆ ಅವ್ರಿಗೆ ಮಹಾಪುಣ್ಯ. ಮಳೆ ಇಲ್ಲ, ಬೆಳೆ ಇಲ್ಲ, ನಮ್ಮ ಮಾಸ್ಟ್ರು ಬಹಳ ಪುಣ್ಯ ಮಾಡಿದ್ರು. ತೋಟ ಮಗನ್ ದೇಟ ಮಾಸ್ನೂರಿನ ಗಣ್ಣಧರಣ್ಣರುಡ ಹಾಗೂ ಪ್ಯಾರ ಮಾಸ್ಟ್ರು ಹಾಗೂ ರಾಮಣ್ಣ ಮಾಸ್ಟರಾದಂತ ಅವ್ರ ಹೆಸರು ಗೊತ್ತಿಲ್ಲ ಸರಿ. ಆ ಸಾಂಸಾರ ಕೂಡ ಕೊಡ್ಬೇಕು ಮೇಲ್ಕೆ ಮೇಲೆ ಮಾದೇಶ ಸ್ವಾಮಿ ಕೂಡ ಏಕೆ ಬಳಿ ಕೊಡಬೇಕು ಇರುತ್ತೆ. ಬನ್ನಿ ಸರ್, ಬನ್ನಿ. ಹಾಯ್ ಗದ್ದೆ